ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಧಾಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತೇಳಿ ಭಾವಿಸ್ತಾ ನಾನಿವತ್ತು ನಿಮ್ಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಹಸಿ ಖಾರವನ್ನು ಹೆಂಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೇನೆ ರೀ. ಹಾಗಾದ್ರೆ ಇದಕ್ಕೆ ಹಸಿ ಖಾರವನ್ನು ಮಾಡೋಕೆ ಏನೇನು ಸಾಮಗ್ರಿಗಳು ಬೇಕು ನೋಡ್ಕೊಂಬರ್ನು ಬರ್ರಿ. ಇದಕ್ಕೆ ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಉಪ್ಪು, ಜೀರಿಗೆ, ಕೊತ್ತಂಬರಿ. ಹಾಗಾದ್ರೆ ಇದನ್ನು ಹೆಂಗೆ ಮಾಡೋದನ್ನು ನೋಡೋಣ ಬರ್ರಿ. ಮೊದಲಿಗೆ ಏನು ಮಾಡಬೇಕಂದ್ರೆ ಮೆಣಸಿನ್ಕಾಯಿನ ತೆಗೆದು ಅವನ್ನ ತೊಳೆದು ಎಣ್ಣೆ ಹಾಕಿ ಸ್ವಲ್ಪ ಹುರಿದಿಟ್ಕೋಬೇಕು. ಅವನ್ನ ಆರಕ್ಕೆ ಬಿಡ್ಬೇಕ್ರಿ. ಆಮೇಲೆ ಒಂದು ಮಿಕ್ಸರ್ ಜಾರಿಗೆ ಬೆಳ್ಳುಳ್ಳಿ, ಜೀರಿಗೆ, ಶುಂಠಿ, ಕೊತ್ತಂಬರಿ ಹಾಕಿ ಮಿಕ್ಸರಿಗೆ ಮಿಕ್ಸಿ ಆದ ನಂತರ ಕೊತ್ತಂಬರಿ ಎಲ್ಲ ಸಣ್ಣಗೆ ಆಗಿರ್ತೈತಲ್ರಿ, ಆವಾಗ ನಾವು ಹುರಿದಿಟ್ಕೊಂಡಿರ್ತೇವಲ್ರಿ, ಅವು ಆರಿರ್ತಾವೆ, ಅವನ್ನ ಮಿಕ್ಸರಿಗೆ ಹಾಕಬೇಕ್ರಿ. ಲಾಸ್ಟಿಗೆ ಉಪ್ಪು ಹಾಕಿ ನೋಡ್ರಿ ಯಾವ ರೀತಿ ಬಂದೈತೆ ಅಂತ ಹೇಳ್ರಿ. ಇದು ಹಸಿ ಖಾರ ನುಣ್ಣಗಿದ್ದು ಇದನ್ನು ನಾವು ಒಂದು ಗ್ಲಾಸ್ ಕಂಟೈನರ್ ಒಳಗೂ ಹಾಕಿಟ್ಕೋಬೋದು, ಇಲ್ಲ ಒಂದು ಬಟ್ಟಲ್ದಾಗೂ ಹಾಕಿಟ್ಕೋಬೋದು. ಇದು ಒಂದು ವಾರ ಇಟ್ಟರು ಇದು ಏನೂ ಆಗಂಗಿಲ್ಲ ರೀ, ಇದು ತಡಿತೈತೆ ರೀ. ಇದು ಬೂಸ್ರೆ ಬರೋಂಗಿಲ್ಲ, ಹಳಚಂಗಿಲ್ಲ, ಯಾಕಂದ್ರೆ ನಾವು ಇದಕ್ಕೆ ನೀರು ಮಿಕ್ಸ್ ಮಾಡಿರೋಂಗಿಲ್ಲ, ತಡಿತೈತೆ ರೀ. ಇದನ್ನು ನಾವು ಪಲ್ಯಕ್ಕೆ ಹಾಕ್ಬೋದು ರೀ. ಆಮೇಲೆ ಬಿಸಿ ಬಿಸಿ ರೊಟ್ಟಿ ಒಳಗೆ ತುಪ್ಪ, ಖಾರ, ಬೆಳ್ಳುಳ್ಳಿ ಹಾಕ್ಕೊಂಡು ತಿನ್ಬೋದು ರೀ.